ಇವಾಗ ಇಟ್ಸ್ ದ ಬಿಗ್ ಡೇಸ್ ಇಯರ್. ಇಷ್ಟು ದಿನ ನಾವು ವೆಯ್ಟ್ ಮಾಡ್ತಿದ್ದು ಡೇ ಬಂದೋಗಿದೆ ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್ ಆ್ಯಂಡ್ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನಗೆ ಮತ್ತು ನಾನು ಇಬ್ಬರು ಹೋಗ್ತಿದ್ದೀವಿ. ಅವಳು ಸ್ಯಾರಿ ಡ್ರಿಪ್ಪಿಂಗ್ ಆ್ಯಂಡ್ ಹೇರ್ ಸ್ಟೈಲ್, ಮೇಕಪ್ ಅವಳೇ ಮಾಡ್ಕೋತಾಳೆ. ಸೊ ನಂದು ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಿಪ್ಪಿಂಗ್ ಎವ್ರಿಥಿಂಗ್ ಅಕ್ಕದೆ. ಅವ್ರಿಗೆ ಕಾಲ್ ಮಾಡಿದ್ದೀನಿ, ಮನೆ ಬಿಟ್ಟಿದ್ದೀವಿ ಅಂತ. ಅವ್ರು ಕಾಲ್ ಮಾಡಿ ಮನೆ ಬಿಟ್ಟಾಗ ಅಂತ ಹೇಳಿದರು. ಸೊ ಸ್ಯಾರಿ ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಜ್ಯುವೆಲ್ರಿ ಏನೂ ತೊಗೊಂಡಿಲ್ಲ, ಜಸ್ಟ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಜ್ಯುವೆಲ್ರಿನ ಮನೆಗೆ ಬಂದುಬಿಟ್ಟೆ ಹಾಕ್ಕೊಳ್ತೀನಿ, ಅಲ್ಲೆಲ್ಲ ಎತ್ಕೊಂಡು ಹೋಗೋದು ಇಟ್ಸ್ ನಾಟ್ ಎ ಸೇಫ್ ಅಂತ ಅನಿಸ್ತು. ಅದಕ್ಕೋಸ್ಕರ ಜ್ಯುವೆಲ್ರಿ ಇಯರಿಂಗ್ಸ್ ಏನಕ್ಕೆ ಅಂದರೆ ಅದು ಮಾಟಿ ಬರುತ್ತಲ್ಲ ಗೈಸ್, ಅದು ಹೇರ್ ಸ್ಟೈಲ್ ಮಾಡೋದ್ಮೇಲೆ ಹಾಕ್ಸ್ಕೊಳಕ್ಕೆ ಬೇಕು. ಸೊ ಅದು ಮಾತ್ರ ತಗೊಂಡಿದ್ದೀನಿ. ಆ್ಯಂಡ್ ವಿ ಆರ್ ಗೋಯಿಂಗ್. ಚಿಲ್ವಿ ಮಲಗಿದ್ದಾನೆ ಗೈಸ್. ಅವನು ಮಲಗಿಸ್ಬರೋದೇ ಸ್ವಲ್ಪ ಲೇಟ್ ಆಗಿದ್ದು ನನಗೆ, ಬಿಕಾಸ್ ಅವ್ನು ನಾನು ಎದ್ದಾಗ ಎದ್ಬಿಟ್ಟ. ಸೊ ನಾನು ಮಲಗಿಸ್ಬಿಟ್ಟು, ಇಲ್ಲ ಅಂತಂದರೆ ನಾವು ಬಂದಾದ್ಮೇಲೆ ಅವ್ನು ನೋಡ್ಕೋಬೇಕಾಗುತ್ತಲ್ಲ, ಅವಾಗ ಕಷ್ಟ ಆಗುತ್ತೆ. ನನ್ನ ಮಗಕ್ಕೆಲ್ಲ ಕತ್ತಲೆ ಬೀಳ್ತಾಯಿದೆ ಅನಿಸುತ್ತೆ. ಇನ್ನು ಅರ್ಲಿ ಮಾರ್ನಿಂಗ್ ಇಟ್ಸ್ 5:45, 5:30, 5:45 ಆ ಥರ ಇರೋದು ಟೈಮು. ಇನ್ನು ಟೈಮ್ ಆಗಿಲ್ಲ. ನಾವು ಅಕ್ಕಗೆ ನೆಕ್ಸ್ಟ್ ಆರ್ಡರ್ ಇದೆ ಮದುವೆದು. ಸೊ ಅವರು ನನಗೆ ಬೇಗ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ನನಗೂ ಬೇಗ ಬೇಕಾಗಿದ್ದು, ನನಗೆ 7 ಅಷ್ಟರಲ್ಲಿ ಬೇಕಾಗಿತ್ತು, ಅಷ್ಟರಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬೇಗ ಹೋದರೆ ಬೇಗ ಮುಗಿಯುತ್ತೆ, ನಾವು ಕೂಡ ಅಲ್ಲಿ ಬೇಗ ರೀಚ್ ಆಗಬೇಕು. ಸೊ ವಿ ಆರ್ ಗೋಯಿಂಗ್ ಸೂನ್ ಆ್ಯಂಡ್ ಎಸ್ ವಿ ಆರ್ ಸೋ ಎಕ್ಸೈಟೆಡ್ ಗೈಸ್. ಆದಷ್ಟು ಕ್ಲಿಪ್ಪಿಂಗ್ಸ್ ಬೇರೆ ಯಾರಾಗುತ್ತೆ ಅವ್ರ ಕೈಲಿ ತೆಗಿಸ್ತೀನಿ. ನೆಕ್ಸ್ಟ್ ಯಾವ ಕ್ಲಿಪ್ಪಿಂಗ್ಸ್ ಬರುತ್ತೆ, ಯಾವ ತೆಗಿತಾರೆ ಅದನ್ನು ಆ್ಯಡ್ ಮಾಡಿಸ್ತೀನಿ. ಯಾವ ಕ್ಲಿಪ್ಪಿಂಗ್ಸ್ ಆಗುತ್ತೆ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡಿಸ್ತೀನಿ. ಇಂಟ್ರೆಸ್ಟ್ ಇರೋಂಥವ್ರು ಕಂಟಿನ್ಯೂ ಮಾಡಿಕೊಂಡು ವ್ಲಾಗ್ ನೋಡಿ. ಅವರೇ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಸ್ಕಿಪ್ ಇಟ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. 5:30 ಬಸ್ಸು. ಇಷ್ಟು ತಣ್ಣಗಿದೆ ಗೈಸ್, ವೆದರ್ ಎಷ್ಟು ಕೂಲಾಗಿದೆ ಗೊತ್ತಾ, ಚೆನ್ನಾಗಿದೆ. ಅಲ್ಲದಿಕ್ಕೆ ಚಳಿ ಆಗ್ತದೆ, ಚಳಿ ಎಸ್ ಕಮ್ ಲೆಟ್ಸ್ ಸ್ಟಾರ್ಟ್ ವ್ಲಾಗ್ ಗೈಸ್. ಋತು, ಪ್ರದೀಪ್ ಆ್ಯಂಡ್ ಆಲ್, ವಂಶಿ, ನಮ್ಮ ಮಾವ ಎಲ್ಲರೂ ಚಿಕನ್ ಕಟ್ ಮಾಡಿಸೋ ಹತ್ರ ಅಲ್ಲಿಗೆ ಹೋಗಿದ್ದಾರೆ. ಋತು ಅವರೆಲ್ಲ ಅಲ್ಲಿ ಚುಂಚನಗಿರಿಯಿಂದ ಬಂದು ಪಾಪ ಇವಾಗ ಹೋದರು. ವಂಶಿ ಎಲ್ಲ ಹೋಗಿಲ್ಲ, ಇನ್ನು ಚಿಕನ್ ಕಟ್ ಮಾಡಿಸ್ತವ್ರೆ. ಅದೇ ಚಿಕನ್ ಕಟ್ ಮಾಡಿಸೋ ಹತ್ರ ಇದ್ದಾರೆ. ಐ ಗೆಸ್ ನಾನು ಮಾತಾಡೋದು ನಿಮಗೆ ಕೇಳಿಸ್ತಿದೆ ಅಂತ ಅನಿಸುತ್ತೆ. ಎಸ್ ಗೈಸ್, ಮೊನ್ನೆನೇ ಬಂದು ನಮ್ಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನಮ್ಮ ಜೊತೆ ನಿಂತಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೇಂಟ್ ಸ್ಟಾರ್ಟ್ ಬ್ಲಾಗ್. ಇಲ್ಲೇ ಗೈಸ್ ಚಿಕನ್ ಅಂಗಡಿ ಇದೆಯಲ್ಲ, ಇದರೊಳಗಡೆ ಇದ್ದಾರೆ ನೋಡಿ. ಋತು, ವಂಶಿ, ಪ್ರದೀಪ್, ನಮ್ಮ ಎಲ್ಲರೂ ವೆಯ್ಟಿಂಗ್ ಗೈಸ್. ಅಕ್ಕಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಪ್ರದೀಪ್ ಮತ್ತು ಹರ್ಷ ಅಲ್ಲಿ ಕಾಫಿ ಕುರಿತಾ ಇದ್ದಾರೆ. ಅಲ್ಲಿ ಕೆಳಗಡೆ ನಿಂತ್ಕೊಂಡು ನಮಗೆ ಕಾಲ್ ಮಾಡಿದರು, ಎಲ್ಲಿದ್ದೀರಾ, ಇನ್ನೂ ಬಂದಿಲ್ವಾ, ಡೋರ್ ಓಪನ್ ಆಗಿಲ್ಲ ಅಂತ. ಅವ್ರು ಡಿಪೋ ಹತ್ರನೇ ಮನೆ ಬೇಗ ಬರ್ತೀವಿ ಅಂತ ಅಂದರು. ಸೊ ವಿ ಆರ್ ವೆಯ್ಟಿಂಗ್. ಅನನ್ಯ ಇಲ್ಲಿ ಬೇಗ ಅದಕ್ಕೆ ಮಾಡು ಅನ್ನೋದು, ಅವ್ರು ಬರೋದು ಬೇಡವಾ, ಓ ವಾ ಅಂತವಳೆ. ಮತ್ತೆ ಫೋನ್ ಮಾಡ್ಬೇಕು ಬೇಗ, ಕತ್ಲೆ ಪ್ಲೀಸ್. ನನಗೆ ಹೆಂಗೆ ಗೊತ್ತಾ, ಇವಾಗ ಮಾಡಿದೆ ಅಂತ ಅಂದ್ಕೊಳ್ಳಿ, ಇವಾಗ ಮಾಡಿ ಮತ್ತೆ ಮಾಡ್ತಾ ಇದ್ರೆ ಅವರು ರೆಡಿ ಆಗ್ತಾ ಇರ್ತಾರೋ ಇಲ್ಲ, ಅವ್ರು ಏನೋ ಬರೋ ಟೈಮಿಗೆ ಮಾಡೋದಲ್ಲ, ಮುಂಚೆನೇ ಮಾಡ್ಬೇಕು. ಅವ್ರು ರೆಡಿ ಆಗ್ತಿರ್ತಾರೆ, ಏನೋ ಮಾಡ್ತಾ ಇರ್ತಾರೆ ಆಯ್ತಾ. ಊರಿಗೆ ಕಾಲ್ ಎತ್ತಿ ಅವ್ರು ಮಾತಾಡಿ ಅದೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಮೆಹಂದಿ ನೋಡಿ ಗೈಸ್, ಇಟ್ಸ್ ಸೋ ಗುಡ್. ಡಾರ್ಕ್ ಆಗಿದೆ, ಜಸ್ಟ್ 1 hour ಅಷ್ಟೇ ಬಿಟ್ಟಿದ್ದು ನಾನು. ಎಸ್ ವೆಯ್ಟಿಂಗ್. ನಮ್ಮದು ಸ್ಲಿಪ್ಪರ್ ತೋರಿಸ್ತೀನಿ ತಡಿ. ಮೈ ನ್ಯೂ ಸ್ಲಿಪ್ಪರ್ ಗೈಸ್. ಮೆಟ್ರೋಲ್ ತೊಗೊಂಡ್ವಲ್ಲ ಅದೇ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀವಿ. ಇದು ಶ್ರೀಮಂತ ಟೈಮಲ್ಲಿ ತೊಗೊಂಡು ಅನನ್ಯಂದು ದಿಸ್ ಇಸ್ ದಿ ನ್ಯೂ ಸ್ಲಿಪ್ಪರ್. ಎಂಥದ್ದು ಸೀಮಂತ ಟೈಮಲ್ಲಿ ತೊಗೊಂಡಿದ್ದು, ಬಟ್ ನಾನು ಕಾಲುಂಗ್ರನೂ ಹಾಕ್ಕೊಂಡಿರಲಿಲ್ಲ. ದಿಸ್ ದಿ ಫಸ್ಟ್ ಟೈಮ್ ಐ ಆಮ್ ವೇರಿಂಗ್, ಬಿಕಾಸ್ ಇಟ್ ವಿಲ್ ಬಿ ಸ್ಪೆಷಲ್. ನಾನು ಅಷ್ಟು ದೊಡ್ಡದೆಲ್ಲ ಹಾಕಲ್ಲ ಯೂಶ್ವಲಿ. ಅಟ್ಲೀಸ್ಟ್ ಒಂದು ಮೆಮೊರೇಬಲ್ ಆಗಿರುತ್ತೆ ಇವತ್ತು ಹಾಕಿದ್ರೆ. ಅನನ್ಯ 0.5 ಆಗ್ತಿದೆಯಾ? ಈಗ ಅಕ್ಕ ಬಂದಿಲ್ಲ, ಇಲ್ಲ ನಾವು ಬೇಗ ರೆಡಿ ಆಗಬೇಕು, ಬೇಗ ಹೋಗಬೇಕು ಅಲ್ಲಿಗೆ. ಋತು ಹೇಳಿದ್ದಾನೆ 7 ಅಷ್ಟರಲ್ಲಿ ರೆಡಿ ಇರಿ ಅಂತ. ಪಾಪ ಅವೆಲ್ಲ ಚಿಕನ್ ಅಂಗಡಿ ಹತ್ರ ಕಾಯ್ಕೊಂಡು ಕೂತ್ಕೊಂಡವ್ರು ಎಲ್ರೂ. ನನ್ನ ಮಾವ ಅಂತ ಅಂದಿದ್ದು ಗೀಸ್ ಪ್ರದೀಪ್ ಅವ್ರ ಅಪ್ಪಾಜಿ ಅವ್ರನ್ನ. ಇಟ್ ಮೀನ್ಸ್ ನನಗೂ ಅಪ್ಪಾಜಿನೇ ಅಲ್ವಾ. ಅಷ್ಟೇ, ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಝೂಮ್ ಮಾಡಿಲ್ಲ, 0.5 ಇದೆಯಾ ಗೈಸ್. ಆಮೇಲೆ ನನಗೆ ಎಷ್ಟು ತೆಗಿಯೋಕ್ಕಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ಹತ್ತು ತೆಗ್ದಾಕ್ಬಿಡ್ತಾ ಇದ್ದೀನಿ. ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಯಾರು ಕ್ಲಿಪ್ಪಿಂಗ್ ತೆಗಿತಾರೋ, ಯಾರು ಮರ್ತೋಗ್ತಾರೋ ಏನೋ ಗೊತ್ತಿಲ್ಲ.
ನೋಡೋಣ. ಆದರೆ ಆದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಇಲ್ಲ ಅಂತಂದರೆ ನೋಡೋಣ. ಏನು ಹಿಂಗೆ ಬಂದವಳೆ ಅನ್ಕೊಂಡ್ಬನ್ನಿ, ರೆಡಿ ಆಗಲಿಲ್ಲ ಸೂಪರ್ ಕಾಣಿಸ್ತೀನಿ. ಓ ನೋಡಿ ಗೈಸ್ ಹೆಂಗೆ ಪಾರ್ಸಲ್ ತಗೊಂಡೋಗ್ತಿರೋದು. ಅಲ್ಲಿ ಋತು ಎಲ್ಲ ಅವರಿಗೆ ಅಂತ ತಗೊಂಡೋದ್ರು. ನಿನ್ನ ಮೇಕಪ್ ಅಂತ ಮನೆಗೆ ಹೋಗಿ ಮಾಡ್ಕೊಬಿಡು. ಇವಾಗ ಹೇಳು. ಮನೆಗೆ ಹೋಗಿ ಜ್ಯುವೆಲ್ಸ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಬೋದು. ಥ್ಯಾಂಕ್ ಯು ಅಕ್ಕ, ಚೆನ್ನಾಗಿ ಕಾಣಿಸ್ತಿದೆ. ಪಿಕ್ ಮಾಡಕ್ಕೆ ನಮ್ಮ ಹುಡುಗರು ಬಂದಿದ್ದಾರೆ ಗೈಸ್. ಏ ಅವ್ರು ಕೂರ್ಲಿ ಬಾ ಮುಂದೆ, ಇಲ್ಲ ಅಂದ್ರೆ ಅವ್ನು ಸ್ಕೂಟಿ ತರ್ತಾನೆ. ಹೌದಾ? ಇಲ್ಲ ಬಾ ನಾನು ಹಂಗಾರೆ ನೀನು ಹಿಂದೆ ಬಾ ನೀನು. ಐ ವಿಲ್ ಗೋ ಫ್ರೆಂಡ್. ಇತ್ತಗೋ ಹಂಗೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ನನಗೆ ಕ್ಲಿಪ್ಪಿಂಗ್ ಸಿಗುತ್ತೋ ಇಲ್ಲೋ ಅಟ್ಲೀಸ್ಟ್ ಇಲ್ಲೇ ಕವರ್ ಮಾಡ್ಕೊಬಿಡೋಣ. ಫುಲ್ ಕಾಣಿಸ್ತಾ? ನಿನ್ನ ಕಾರ್ಸ್ ಚೆನ್ನಾಗೈತೆ. ಎಲ್ಲೆಲ್ಲಿದು? ಇದೆಲ್ಲಿದು? ಇದು US ಇದು ನ್ಯೂಜಿಲ್ಯಾಂಡಾ? ಇದು ಇದು ಸಕಲೇಶ್ಪುರ. ಏನಾದ್ರೂ ನಮ್ದೊಂದು ಇರ್ಬೇಕಲ್ಲ. ಐ ಗಾಟ್ ರೆಡಿ ಗೈಸ್. ಬ್ಯಾಂಗಲ್ಸ್ ಎಲ್ಲ ಹಾಕೊಂಡು ಆಗಿದೆ ಆ್ಯಂಡ್ ಜ್ಯುವೆಲ್ರೀಸ್ ಕೂಡ ಎಲ್ಲ ಆಗಿದೆ. ಯಸ್, ಅನನ್ಯ ಏನೋ ಸ್ವಲ್ಪ ಫೇಸ್ ಅವಳು ಬೇರೆಯವ್ರ ಹತ್ರ ಮಾಡಿಸ್ಕೊಳಲ್ಲ ಯೂಶ್ವಲಿ. ಚೆನ್ನಾಗಿ ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅವಳೇ ಮಾಡ್ಕೋತಿದ್ದಾಳೆ. ಅವಳದೂ ಆದಮೇಲೆ ಓಡೋದೆ. ಇವಾಗ ಒಂದು ಕಾರ್ ಓಡ್ತಿದೆ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಾರಲ್ಲಿ ನಾವು ಓಡ್ತೀವಿ. ಬನ್ನಿ, ಐ ವಿಲ್ ಶೋ ಯು. Bye bye. Ate. Hi. Hi. ಅಷ್ಟೇ ಗೈಸ್. ನೆಕ್ಸ್ಟ್ ಯಾರು ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ ನೋಡೋಣ. We are all set and ready to go guys. ಮುದ್ದು ನಗ್ತವನ ಅದಕ್ಕೆ. ಫುಲ್ಲು ದನಗಳು. ಇಲ್ಲಿ ಯಾವಾಗೂ ಸಂತೆ ಮಾಡ್ತಾರಾ? ಜಾತ್ರೆನಾ? ಹುಡುಗರನ್ನ ಮೀಟ್ ಮಾಡಿ ಗೈಸ್. ಏನಾಗಲ್ಲ ಬಿಡಪ್ಪ. ಡೆಕೋರೇಷನ್ ಅನ್ನ ಎಲ್ಲ ಹೋಗಿದ್ದಾರೆ ಗೈಸ್. ಇಷ್ಟೇ ಡೆಕೋರೇಷನ್ ಸಿಂಪಲ್ ಆಗಿ ಹೇಳಿದ್ದೆ ನಾನು. ಅದರಲ್ಲಿ ಈ ಸೈಡಲ್ಲಿ ನೇಮ್ ರಿವೀಲ್ ಅಲ್ಲ, ಮಿಡಲಲ್ಲಿ ನೇಮ್ ರಿವೀಲಿಂಗ್ ಬೋರ್ಡ್ ಬರುತ್ತೆ. ನಾನೇನು ಕಸ್ಟಮೈಸ್ ಮಾಡಿ ಆರ್ಡರ್ ಮಾಡಿದ್ದೆ ಅದು. ದೆನ್ ಈ ಸೈಡಿಗೆ ವೆಲ್ಕಮ್ ಬೋರ್ಡ್ ಬರುತ್ತೆ. ಇಷ್ಟೇ, ತುಂಬ ಗ್ರ್ಯಾಂಡ್ ಬೇಡ ಅಂತ ಹೇಳಿ ನೇಮಿಂಗ್ ಸೆರೆಮನಿಗೆ ಏನಕ್ಕೆ ಅಷ್ಟು ಅಂತ. ಅದು ಮಿಡಲಿಗೆ ಅದು ಬಂದರೆ ನೇಮ್ ರಿವೀಲಿಂಗ್ ಬೋರ್ಡ್ ಇಟ್ ವಿಲ್ ಬಿ ಗುಡ್. ಮೇ ಬಿ ಇದಕ್ಕೇನಾದರೂ ಅಣ್ಣ ಫ್ಲವರ್ ಏನಾದ್ರು ಹಾಕ್ತಾರೆ ಏನೋ ಗೊತ್ತಿಲ್ಲ. ಇನ್ನು ಎಲ್ಲೋ ಇದ್ದಾರೆ, ಫೋನ್ ಮಾಡಿದ್ದೀನಿ, ಬರ್ತಾರೆ. ಬನ್ನಿ ಹೋಗೋಣ. ಈ ಬೋರ್ಡ್ ಇಲ್ಲೇ ಇಟ್ಟಿರ್ತೀವಿ, ಬಂದುಬಿಟ್ಟು ಅವ್ರಿಗೆ ಹಾಕಕ್ಕೆ ಸರಿ ಹೋಗುತ್ತೆ. ಬ್ರೇಕ್ಫಾಸ್ಟಿಗೆ ಕೂತೀವಿ ಗೈಸ್. ಓಕೆ ಡನ್. ಪ್ರೆಸೆಂಟ್ ಆಯಿತಾ ನಿಮ್ಮದು? ಹ್ಞೂ ಸರಿ. ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಗೈಸ್. ಊಟ
ಬಿಟ್ಟ ಟೈಮಲ್ಲೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೆಚ್ಚು ಯಾರ ಕೈಲಾದರೂ ಫೋನ್ ಕೊಡ್ತೀನಿ. ಇಂದ ರಿಶ್ಯೂಸಿಂದ ಒಲೆ ಅಡುಗೆಗಳಿವೆಲ್ಲ ಟೇಸ್ಟಿ ಫುಡ್. ಹಾಂ ನೀನು ನಿಂತ್ಕೊ. ರೆಡಿನಾ? ಅನನ್ಯ ಇಲ್ಲಿ ಇಬ್ಬರು ತಿರುಗಿ ಈ ಕಡೆ. ನಂದು ನಮ್ಮ ಅಮ್ಮಂದು ಸ್ಯಾರಿ. ಇಟ್ಸ್ ನೈಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಇಟ್ಸ್ ನೈಸ್, ಸೂಪರ್. ನಾನು ರೌಂಡ್ ಹಾಕ್ತೀನಿ. ಓಕೆ. ನಿಧಾನಕ್ಕೆ ಯಾಕೆ ಪರವಾಗಿಲ್ಲ. ನನ್ನ ತೋರಿಸು. ನೀನು ಆಫೇ ಮಾಡಿಲ್ಲ. ನಾನೇ ಆಫ್ ಮಾಡಿಲ್ಲ ಬೇಕಂತ. ಇದನ್ನೆಲ್ಲ ನೋಡಿ ಆಯಿತು. ಈಗ ನಮ್ಮ ಮುದ್ದು ನೋಡಿ ಗೈಸ್, ಅದು ಕಂಫರ್ಟಬಲ್ ಆಗಿರಲಿ ಅಂತ ಅದು ಡ್ರೆಸ್ ಚೇಂಜ್ ಮಾಡಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಆಗಲಿ, ಇನ್ನೂ ತುಂಬ ಟೈಮ್ ಇದೆ. ಸೊ 10 o'clock ಮೇಲೆ ಆದಮೇಲೆ ರೆಡಿ ಮಾಡೋಣ. ಹಂಗಿನ ಅದಕ್ಕೆ ಏನೂ ಹಾಕಿಲ್ಲ, ಸಲಾರಿ ಇದು ಬೇರೆದೇನು. ಅದನ್ನ ಚೇಂಜ್ ಮಾಡಿ ರೆಡಿ ಮಾಡೋಣ ಔಟ್ಫಿಟ್ಸ್. ಅವನಿಗೆ ಹೆಚ್ಚು ಕಮ್ಮಿ ಒಂದು 4-5 ಔಟ್ಫಿಟ್ಸ್ ತಂದಿದ್ದೀನಿ. ಫೋಟೋ ಶೂಟ್ ನಡೀತಿದೆ ನಮ್ದಾಯ್ತು. ಈಗ ನನ್ನ ಸೆಷನ್, ನನ್ನ ಫ್ಯಾಮಿಲಿ ಫೋಟೋ ಆಯಿತು. ನಗ್ಸೋದು ಭಾರಿ ಕಷ್ಟ ಇದೆ. ಮುದ್ದು ಇಲ್ಲಿ ಚಿನ್ನಮ್ಮ. ಹಾಯ್ ಮುದ್ದು ಇಲ್ಲಿ ನೋಡಮ್ಮ. ಇಲ್ಲ ಇಲ್ಲ ನೋಡಿ ಕೈಸಿಲ್ಲ. ನನ್ನ ಡಿಮ್ಯಾಂಡ್ ಗಾಗಲೆಲ್ಲ ಹಾಕೊಂಡು ಇನ್ನು ಬರೀ ನೀನು ನಿಮ್ಮದು ಇಲ್ಲಿ ತಿರುಗಿ. ಇವ್ರದ್ದು ನಿಮ್ಮದು ಫುಲ್ ಔಟ್ಫಿಟ್. ಶೂಸು ಅವನ ಶೂಸು ಸೇಮ್ ಇದೆ, ಬಟ್ ಅವನಿಗೆ ಸ್ವಲ್ಪ ದೊಡ್ಡ ಆಗುತ್ತೆ. ತಿನ್ನಬಾರ್ದು ಮುದ್ದಮ್ಮ, ಅದು ತಿನ್ನಬಾರ್ದು. ಅದು ತೆಗಿ. ಛೀ ಗಬ್ಬು ಅದು. ಅಲ್ಲಡ ಅನಮ್ಮನ್ ನೋಡಲಿ, ಅಲ್ಲಿ ಅಲ್ಲಿ ಅನಮ್ಮನ್ ನೋಡಿಲ್ಲ. ಅನಮ್ಮನ್ ಪೋಸ್ ಕತ್ಲೆಗೆ ಡಾರ್ಕ್ ಕಾಣಿಸ್ತೈತೆ. ಏನಪ್ಪ ಇಲ್ಲಿ ನೀವಿಬ್ರು ಕಾಣಿಸಲ್ಲ, ಅವನಷ್ಟೇ ಕಾಣಿಸೋದು. ಚಿನ್ನಪ್ಪ ಬಿದೋಗ್ತಾನೆ ಬಾ. ಚಿನ್ನಪ್ಪ ನೋಡ್ದೆ ಇಲ್ಲ ಅಂತ ಬರ್ಸ್ಬಿಟ್ರೆ ಹೆಂಗೂ ತಗ್ದ ತಕ್ಷಣ ಏನ್ ಗೊತ್ತಾಗುತ್ತಲ್ಲ, ಬರ್ಸಿದ್ರು ಫಸ್ಟ್ ಗೊತ್ತಾಗುತ್ತೆ. ಸರಿ ಆಯ್ತು. ನೀವು ಗಂಡ ಹೆಂಡತಿ ಒಂದ್ ಕಡೆ ಬರ್ಲಿ, ಪಾಪು ಒಂದ್ ಕಡೆ. ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸಾ, ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮಾಡಿ ಮಾಡಿ, ಸ್ವಲ್ಪ ಮುಂದೆ ಬನ್ನಿ ಸಾ, ಶೋರ್. ಇಲ್ಲಿ ನೋಡಿ. ಓಪನ್ ಮಾಡಿ ಮಾಡಿ. ಇಲ್ಲಿ ನೋಡಿ. ಓಕೆ ಸಾ, ನೀವು ಬರೀರಿ ಅದ್ರ ಮೇಲೆ ಕೂತ್ಕೊಂಡು.
12:15 12:20 ಆಗೈತಿ. ಓ ಓ ಓ ಓ ಕೂತ್ಕೊಂಡ್ಬರ್ಬೇಕು. ಇಲ್ಲಿ ಜಾಗ ಇದು ಮಾಡಿರೋದ್ರಿಂದ ಎಲ್ಲ ಪಕ್ಕದಲ್ಲೇ ಅಲ್ಲೇ. ಅವನ ಹೆಸರು ನೀವು ಬರೆಯೋದು, ಅವನಲ್ಲ. ನೀವು ಕೂತ್ಕೊಳ್ಳಿ ಸಾ. ಅವನ್ಗೆ ಅಕ್ಷರಾಭ್ಯಾಸದಾಗ ಆಯಿ ಕಲಿಸ್ತಾರೆ. ಈಗ ಇನ್ನೂ ಬರೀ ನೀವು ಹಿಂಗೆ ಇಟ್ಕೊಳ್ಳಿ ಅದ ಆ ಕೈಯ ಹಂಗೆ ಸಕ್ಕರೆ ತಿನ್ನಿಸಿ ಸಾ ಒಂಚೂರ. ಸಕ್ಕರೆ ತಿನ್ನಿಸಿ ಅವನಿಗೆ. ಇಲ್ಲಿ ನೋಡೋ ಋತು ಇಲ್ಲಿ ನೋಡ. ಈ ಕಡೆ ನೋಡಿ, ಹಾಗೆ ತಿನ್ನಿಸ್ತಾ ಈ ಕಡೆ ನೋಡಿ. ಓಕೆ ಇಲ್ಲೊಂದ್ಸತಿ ನೋಡಿ. ಎಲ್ಲ ಇಲ್ಲಿ ವ್ಲಾಗ್. ಅಯ್ಯೋ ಹಾಯ್ ಋತು ಅಲ್ಲೋಡಲ್ಲಿ. ಹಾಯ್ ಅಲ್ಲೋಡುತ್ತೆ ನಮ್ಮಲ್ಲಿ. ನೇಮ್ ರಿವೀಲ್ ಆಗೋಯ್ತು. ಮುಗಿದು ಕುಗ್ಸ್ಬೇಕಮ್ಮ, ಕಿವಿಲ್ ಕುಗ್ಸ್ಬೇಕಾ? ಹೇಳಪ್ಪ. ಓಕೆ ಎತ್ಕೊಳ್ಳಿ ಬಸ್ ಬನ್ನಿ ಮುಂದಕ್ಕೆ. ಎಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಾಗೆ ಮಲಗಿಸಿ ಸರ್. ಹಿಂಗೆ ಫಸ್ಟ್ ಕೈ ಹಾಕೊಳ್ಳಿ ಹಿಂಗೆ ಹಂಗೆ. ಇಲ್ಲ ಮಲಗಿಸಿ ಸರ್ ಸಾಕು. ಅಯ್ಯೋ ಅದು ಹೆಂಗಸ್ರು ಮಾಡೋ ಶಾಸ್ತ್ರ, ನೀವು ಗಂಡಸ್ರು ಮಾಡೋದಿಲ್ಲ. ಅವನದೇ. ಹಾಯ್ ನಿಲ್ಲಿಸಿ ಅದು ಹಂಗೆ ಇಟ್ಕೊಳ್ಳಿ. ಹಂಗೆ ನೋಡಿ ನೀವು ನೋಡಿ. ಓಕೆ ಬಾ. ಅದ್ರೊಳಗೆ ಹೆಂಗೋ ಆರಾಮಾಗಿ ಸರಿ ನೋಡಿ ತಿರುಗಿ ಸಾ. ಇಲ್ಲಿ ಪುಟ ಹಾಯ್ ನೋಡಿ. ಆ ತೊಟ್ಲು ಸೈಡಿ ತೆಗಿರಿ ಸರ್. ಆ ಕಡೆ ಸೈಡಲ್ಲ. ನೀವು ಬರ್ತಾನೆ. ಹಾಯ್ ಪುಟ ಹೋಗಿ ಸರ್. ಗುಡ್ಡ ಇಲ್ಲಿ ಓ ಇಲ್ಲಿ ಸರ್. ನೀವು ನೋಡಿ, ಎಲ್ಲ ಇಲ್ಲಿ ನೋಡಿ ಹೋಗಿ ಸರ್. ಈ ಕಡೆ ಹೋಗಿ ಸರ್. ನೀವ್ಯಾರು ಹೋಗ್ತಾರೆ ಹೋಗ್ರಿ. ಯಾಕೆ ವಾಯ್ಸ್ ಮೇಲೆ ಯಾರು ತಿಳಿದಿಲ್ವಾ? ಹೋಗ್ರಿ ಸ್ವಲ್ಪ ಹೋಗಲ್ಲ ಕತ್ತಾಗ್ಸಿ ಹಾಗೆ. ಅಲ್ಲೇ ಹಂಗೆ ಮೇಡಮ್. ಹಂಗೆ ಬನ್ನಿ ಇಲ್ಲಿ ನೀವು ಈ ಕಡೆ ಬನ್ನಿ ಸರ್. ಜಾಸ್ತಿ ವಂಶಿ ಬಾಮೈದ ನನ್ನ ಬಾಮೈದ ಇದು ಮಾಡ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು. ಲೇ ಮತ್ತೆ ಅವ್ನಿಗೆ ಕುಡಿಯಕ್ಕೆ ಏನಾರ ಕೊಡಿ. ಅವ್ನು ಇಷ್ಟ ಆಗೋನೆ. ಬಟ್ಟೆ ಫುಲ್ ತೆಳ್ಳದಾಕಿ ಆರಾಮಾಗಿಲ್ಲ. ಅಲ್ಲ ನನ್ನ ಅಲ್ಲ ಎಂತ ವಿಷಯ ಎಂತ ಫೋನ್ ಪ್ರಮಾದ ತರ್ಸ. ಸೆಕೆಂಡ್ ಕೊಡ್ರ ಕೈ ನೋಡಿ. ಕೈ ಚಿನ್ನದ ಮನುಷ್ಯ, ಬಂಗಾರದ ಮನುಷ್ಯ. ಸ್ವಲ್ಪ ಸ್ವಲ್ಪ ಇಡಪ್ಪ. ಇಷ್ಟು ಹಾಂ ಅಷ್ಟೇ. ಹೆಂಗಿದೆ? ವೆರಿ ನೈಸ್ ಅಲ್ಲ ಟೇಸ್ಟ್. ಬಟ್ ಬಿಸಿಲಿಗೆ ಟಯರ್ಡ್ ಆಗಿರೋದಕ್ಕೆ ಹೊಟ್ಟೆ ತುಂಬಿರೋದಾರ ಫೀಲ್. ಸ್ವಲ್ಪ ಒಂದೇ ಒಂದು ಪೀಸ್ ಹಾಕಿ ಇನ್ಸ್ಟು ಬೇಡ. ಹ್ಞೂ ಸಾಕು. ಒಂದೇ ಒಂದು ಪೀಸ್. ಡೋಂಟ್ ವಾಂಟ್ ವೈಟ್ ರೈಸ್. ನಿದ್ದೆ ಬಂದವು ಪಾಪ ಹೋಗಲೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಬಾ ಬಂತಿದ್ದೆ ಮನೆಗೆ ಆಯ್ತಾ. ಸಿಟ್ಟು. ಮಿಕ್ಕಿ ಮಿಕ್ಕಿ ಏನು ರೆಸ್ಪಾನ್ಸೇ ಇಲ್ಲ. ಬಾಯ್. ನೋಡು ನೀನು ಹೇಳಿದ್ಮೇಲೆ ಶಂಕರಿಂದ ಬಂದ್ರೆ ತೀರ್ಥ ಅಲ್ವಾ? ಬಾಯ್. ಊಟ ಮಾಡಿದ್ಯಾ? ಬಾಯ್ ಮಾಡಬಾ. ಊಟ ಮಾಡಿರೋದು ಗಿಫ್ಟ್ ಮಾಡಬೇಡವಾ? ಹಬ್ಬ ಚೆನ್ನಾಗಿ ಚೆನ್ನಾಗಿ ಮಾಡೋರು. ಟೇಸ್ಟ್ ಅಲ್ವಾ? ನಮ್ಮ ಅಪ್ಪಾಜಿ ಸ್ಟೂಡೆಂಟ್ ಅವಣ್ಣ. ಕೋಣೆ ತುಮಕೂರು. ಅಡುಗೆ ಹೆಂಗಿತ್ತವ? ಊಟ ಹೆಂಗಿತ್ತು? ಹಾಂ
ಹೇಳು ತೂಪಡಗಿದ್ದ. ಥ್ಯಾಂಕ್ ಯು. ನೀವು ಊಟ ಮಾಡಿದ್ದೀರಲ್ಲ ಸಾಕು, ಹೆಂಗೋ ಬಂದಿದ್ದೀರಲ್ಲ. ಥ್ಯಾಂಕ್ಸ್ ಕಣಣ್ಣ, ಇವ್ರನ್ನ ಕರ್ಕೊ ಬಂದಿದ್ಕೆ. ಬಾಯ್ ಬಾಯ್ ಕಣವ. ಬಾ. ಎಕ್ಸಾಸ್ಟ್. ಲಾಸ್ಟ್ ಟೈಮ್ ನನ್ನ ಮಗಂದೆಲ್ಲ ನೋಡ್ಕೊಬಿಡಿ ಗೈಸ್. ಅಯ್ಯೋ ಎಷ್ಟು ಕ್ಯೂಟಾಗಿದೆ. ಅದು ನಾನೇ ಇಸ್ಕೊಂಡು ಹೋಗ್ತೀನಿ. ನೇಮ್ ರಿವೀಲಿಂಗ್ ಬೋರ್ಡ್ ಅಷ್ಟು ದುಡ್ಡು ಅಂತ. ಹಂಗೆ ಮತ್ತೆ. ಇಲ್ಲಿ ವಂಶಿ ನೋಡಿ ಗೈಸ್, ಇಲ್ಲಿ ಕೂತಿರೋದ ಉಲ್ಟಂ ಪುಲ್ಟ ಹೋದ. ಸೋಹನ್ ಇಲ್ಲ ಅವನೇ. ಲಾಸ್ಟ್ ಫೈನಲ್ ಆಗಿ ಇಷ್ಟು ಜನ ಇದ್ದೀವಿ. ಎಲ್ಲರೂ ಹೊರಟ್ರು. ನಮ್ಮ ಮನೆಯವರು, ಈ ಮನೆಯವರು, ಆ ಮನೆಯವರು. ನಮ್ಮ ರಾಜಮ್ಮವರು, ಏಮಿ, ರೇಣುಕತ್ತೆ, ರಾಜಮ್ಮ. ಡೆಕೋರೇಷನ್ ಎಲ್ಲ ಮುಗೀತು. ಖಾಲಿ ಖಾಲಿ. ಇದನ್ನ ಎತ್ಕೊಂಡು ಹೋಗ್ತೀನಿ ನನ್ನ ಮನೆಗೆ. ಅದ್ರಲ್ಲಿ ಚಿನ್ನ ಫೋಟೋ ಮತ್ತು ಬೋರ್ಡ್ ಇದೆಲ್ಲ ಅದು ವೇಸ್ಟ್ ಆಗ್ತೈತಿ. ಚಿನ್ನಪ್ಪಲ್ಲಿ ಸೌದೆ ಎಲ್ಲ ನೋಡಿ ಎಷ್ಟೊಂದು ಊಟ ಬಾಳೆಹಣ್ಣು ಎಲ್ಲ ಮಿಕ್ಕಿರೋದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ. ಅಲ್ಲೆಲ್ಲ ಎತ್ಕೊಂಡೆಲ್ಲ ಊಟನೆಲ್ಲ ಸಾಂಬಾರು, ಚಿಕನ್, ಬೋಟಿ ಎಲ್ಲ ತರಬೇಕಾರೆ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಹುಡುಗರು ನೋಡಿ ಬೇಕಿದೆ. ಋತು, ವಂಶಿ, ಸೋಹನ್, ದೆನ್ ಆ ಹುಡುಗನ ಹೆಸರೇನು ಪಮ್ಮು, ಆಮೇಲೆ ಸಾತು. ಇಷ್ಟು ಜನ. ಕೆಲಸ ಮಾಡ್ತಾವೆ. ನಮ್ಮ ಸ್ಟ್ರೆಂತ್ ಅವು. ಪಾಪ ಎಲ್ಲದನ್ನೂ ನಿಂತು ಮಾಡಿ ಹೋಗ್ತಾವೆ. ಎಲ್ಲ ಕೆಲಸ ಮಾಡಿಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಾರೆ. ಚಿಕ್ಸ್ ಮೇಲ್ಗಡೆ ರೂಮ್ ಖಾಲಿ ಮಾಡ್ಕೊಂಡು ಬಟ್ಟೆ ಎಲ್ಲ ಎತ್ಕೊಬರಕಂತ ಹೋಗಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ಓಡಿಸೋರು ಬೇಕು. 3 ಕಾರ್ ಇದೆ. ವಂಶಿದೊಂದು, ನಮ್ದೆರಡು, ಒಂದು ಟ್ಯಾಕ್ಟ್ರಿ ಇದೆ, 2 ಬೈಕ್ ಇದೆ. ಯಾರ್ಯಾರು ಯಾವ್ದಾದ್ರಲ್ಲಿ ಬೇಕೋ ಅದ್ರಲ್ಲಿ ಹೋಗ್ಬಿಡ್ಬೋದು. ತುರ್ಬೇಕೆರೆ ಕಾರಲ್ಲಿ ಕರೆದ್ರು, ಬಟ್ ನಮ್ಮ ಕಾರಲ್ಲೇ ಜಾಗ ಇದ್ದಿದ್ದ ಕಾರಣದಿಂದ ನಾವು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಶೋಮಿ ಅನನ್ಯ ರಾಣಿ, ನನ್ನನ್ನು ತೋರಿಸು. ಬೆಳಿಗ್ಗೆ ಹೆಂಗಿದ್ದವ್ರು ಹೋಗಿ ಏನು ಆಫ್ಟರ್ ಫಂಕ್ಷನ್, ಬಿಫೋರ್ ಫಂಕ್ಷನ್. ಬಿಫೋರ್ ಫಂಕ್ಷನ್ ಆ್ಯಂಡ್ ಆಫ್ಟರ್ ಫಂಕ್ಷನ್ ಅಂತ ಯಾವಾಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವೋ ಅನ್ನೋ ಲೆವೆಲ್ಲಿಗೆ ಆಗೋಗಿಲ್ಲ. ಅದರಲ್ಲೂ ಅನನ್ಯ ಜಾಸ್ತಿ. ನನ್ನ ದಿನ ಸ್ವಲ್ಪ ಪರವಾಗಿಲ್ಲ. ನನಗೇನೋ ಒಂಥರ ಏನು ಅನಿಸ್ತೈತೆ ಗೊತ್ತಾ, ಯಾವುದೋ ಒಂದಿನ ಫಂಕ್ಷನ್ ಅಲ್ವಾ ಬಿಡು ಅನ್ನೋ ಥರ ಅನಿಸ್ತೈತೆ. ಬಿಡು ಹೋಗಿ ಚೇಂಜ್ ಮಾಡಿದ್ರೆ ಆಯಿತು ಅಂತ. ನಾನೆಲ್ಲ ಬೇರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಇನ್ನೊಂದು ಡ್ರೆಸ್ ಎಲ್ಲ ತೊಗೊಬಂದಿದ್ದೆ, ಬಟ್ ಚೇಂಜ್ ಮಾಡಲಿಲ್ಲ. ಚೇಂಜ್ ಮಾಡೋಕ್ಕೆ ತಂದಿದ್ರೂ ಆಗಿಲ್ಲ. ಏಕೆಂದರೆ ರೂಮ್ ಸಿಕ್ಕಿಲ್ಲ ಅಂತನಾ, ಇಲ್ಲ ಅಲ್ಲಿ ಮೇಲೆ ಹೋಗ್ಬೇಕಿತ್ತು ರೂಮ್ಗೆ ಅಂತಾನು. ಮೇಲೆ ಹೋಗ್ಬೇಕಿತ್ತು ಅಂತ ಹಂಗೆ ಕಾಯ್ಕೊಂಡು ಕೂತಿದ್ವಿ. ಹಲೋ ಚಿನ್ನಪ್ಪ, ಅವ್ರನ್ನ ನೋಡಿ. ಚಿನ್ನಪ್ಪ ಔಟ್ಫಿಟ್ 3 ಕಂಫರ್ಟಬಲ್ ಇದು. ಔಟ್ಫಿಟ್ 3 ಗೈಸ್. ಇದು ಫುಲ್ಲು ಕಂಫರ್ಟಬಲ್ ಆಗಿ ಇದ್ರಲ್ಲಿ ಅವನೇ ಫುಲ್ಲು ಅಳ್ತಾ ಇದ್ದಾವೆ. ನಿಮಗೆ ಬಿಸಿಲಿಗೆ ಅಂತ ಅನ್ಸುತ್ತೆ. ಸಿಕ್ಕಾಬಟ್ಟೆ ಬಿಸಿಲಿತ್ತು ಗೈಸ್ ಇವತ್ತು. ಆ ಬಿಸಿಲಿಂದ ಅಳ್ತಾ ಇದ್ದ. ಸೊ ಕಾರಿಗೆ ಕರ್ಕೊಂಡೋಗಿ AC ಆನ್ ಮಾಡಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಬಾಳೆಹಣ್ಣು ಸ್ವಲ್ಪ ತಿನ್ಸ್ಕೊಂಡು ಕರ್ಕೊಬಂದ್ವಿ. ಆಮೇಲಿಂದ ಸ್ವಲ್ಪ ಸಮಾಧಾನ ಆದ. ಆಮೇಲೆ ಮಲ್ಕೊಂಡೆ ಸ್ವಲ್ಪ ಹೊತ್ತು. ಅವಾಗಿಂದ ಈಸ್ ಆಲ್ ರೈಟ್. ಮುದ್ದೆ ಇಲ್ಲಡ ಗೊತ್ತಾಗ್ಬಿಡ್ದ ನಿಂಗೆ ಮುದ್ದೆ ಇಲ್ಲಡ ಅಂದ ತಕ್ಷಣ. ಮುದಮ್ಮ ಇವತ್ತಿಂದ ನಿನ್ನ ನೇಮ್ ಕರಿಬೇಕಲ್ಲ ಮುದಮ್ಮ, ನಿಂದು ಲೀವಿತ್ ಅಂತ. ಸೋಮಮ್ಮ ಲೀವಿತ್ ಕತ್ಲೆ ಆ ಕಡೆಗೆ ತಿರ್ಕೊಂಡು ಕುತ್ಕೋಬೇಕು ಬೆಳಕು ಬೀಳಕ್ಕೆ. ಇವ್ರ ಮಕ್ಕಕ್ಕೆ ಬೆಳಕು ಬೀಳ್ತೈತೆ, ನಿಮ್ಮ ಮಕ್ಕಕ್ಕೆ ಕತ್ಲೆ ಬೀಳ್ತೈತೆ. ಮೀಟ್ ಮೈ ಬಾಯ್ಸ್ ಎಲ್ಲ. ಆ ಕಡೆ ಚೇಚಿ, ಅಲ್ಲಿ ಅಬ್ಬಿ, ಅಲ್ಲಿ ವಂಶಿ, ಋತು. ಏನಂತ ಹೇಳ್ಬೇಕು? ಚೇಚಿ ಚಂದನ್. ಏನೇನ ಚೇಚಿ ಸೇ ಬಿಡು ಅಂತಂದು. ಇಲ್ಲೋ ನೋಡಿ ಮಾತಾಡ್ತಾ ಇರೋದು. ಅವನ ವಾಯ್ಸೇ ಹೋಗೈತೆ. ಕಾಣಿಸ್ತವನೆ, ಕರ್ಕರ್ ಕಾಣಿಸ್ತಾರೆ. ಅದು ಈ ಕಡೆ ಸೈಡ್ ತಿರ್ಕೊಂಡು ಕೂತಿರೋದು. ಗಾಡಿ ಸ್ಟಾರ್ಟ್. ಎಷ್ಟಾಯ್ತು ಟೈಮು? ಶೋ ದಿ ಟೈಮ್. ಯಪ್ಪ 6 ಗಂಟೆ ಆಯ್ತು. 3 ಗಂಟೆ
4-5 ಗಂಟೆ ಅಷ್ಟರಲ್ಲಿ ಎಲ್ಲ ಖಾಲಿ ಮಾಡ್ತೀವಿ ಅಂತಿದ್ವಿ. ನಮ್ದು ಎಲ್ಲಿ 3:30 ತನಕ ಊಟನೇ ಮಾಡಿದ್ರು ಅನ್ಸುತ್ತೆ. 3:30-4 ಗಂಟೆ ತನಕ. ಹೋಯ್ತು ನನ್ನ ಪ್ಲಾಸ್ಕು. ಸೋಮಮ್ಮ ಮುದು ಸೋಮಮ್ಮ ಎಲ್ಲ ಸೋಮಮ್ಮ ಲಿವಿದ್ ಗೌಡ್ರು ಆಟ ಆಡ್ಸಕ್ ಬರ್ತಾ ಇದಾರೆ. ಲಿವಿದ್ ಗೌಡ್ರು ಅಂತ ಏನ್ ಹೆಸರಿಟ್ಟಿಲ್ಲ ಗೈಸ್. ನಮ್ ಸೋಮಮ್ಮ ಕರೆಯೋದವನ್ನ ಲಿವಿದ್ ಗೌಡ್ರು ಅಂತ. ಅವನ ಹೆಸರು ಲಿವಿತ್ ಪಿ ಅಂತ, ಲಿವಿತ್ ಅಷ್ಟೇ. ಇವನಿಗೋಸ್ಕರ ಒಂದು ಹೆಚ್ಚು ಕಮ್ಮಿ 5-6 ಔಟ್ಫಿಟ್ ತಂದಿದೆ. ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದು ಹಾಕೊಳ್ಳಿ ಅಂತ. ಇದು ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹಾಕಿ ಬಿಟ್ಟಿದ್ದೀವಿ. ಹೆಂಗೋ ಆರಾಮಾಗಿ ಆಟಾಡ್ಕೊಂಡು ಅವನೇ ಹೊಟ್ಟೆಗೆ ನೆಟ್ಟಗೆ ತಿಂದಿಲ್ಲ ಅಂತಂದ್ರು. ಬೆಳಗ್ಗೆ ಇಡ್ಲಿ ತರಿಸಿದ್ವಿ, ಅದರಲ್ಲಿ ಒಂದು ಸ್ವಲ್ಪ ಕಾಲು ಭಾಗ ತಿಂದಿದ್ದ ಅಷ್ಟೇ. ಅಲ್ಲ ಮುದ್ದು, ನೀನು ನೀಟಾಗಿ ಊಟ ಮಾಡಿಲ್ಲ, ಕರೆಕ್ಟಾಗಿ ನಿದ್ದೆನೂ ಮಾಡಿಲ್ಲ ಗೈಸ್. ಏನೋ ಒಂದು 1/2 hour ಮಲಗಿದ್ದ ಅನಿಸುತ್ತೆ, 20 minutes. ಇವಾಗ ಓಕೆ. ಅದಾದಮೇಲೆ ಎಷ್ಟೊತ್ತಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವೋ ಅನ್ನೋ ಥರ ಆಗೋಗಿದೆ ಪರಿಸ್ಥಿತಿ. ಸೆಕೆ ಇಲ್ಲಾಂದಿದ್ರೆ ಹೆಂಗೋ ಆರಾಮಾಗಿರ್ಬೋದಾಗಿತ್ತು. ಬಿಟ್ಟಾಕ್ಬಿಡೋಣ ಅಂತ. ಎವ್ರಿಥಿಂಗ್ ಆಲ್ ರೈಟ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಡೆಕೋರೇಷನ್ದು ಏನದು ನನ್ನ ತೋರಿಸಿದ್ವಿ. ಡೆಕೋರೇಷನ್ ಎಲ್ಲ ವಿಡಿಯೋ ಮಾಡಿದ್ದೀರಲ್ಲ ನೀವು, ಅದ್ರಲ್ಲಿ ಏನು ಸಕ್ಕದಾಗ ಬಂದಿದೆ ಗೊತ್ತಾ? ನೀವು ಬ್ಲಾಗ್ ಮಾಡಿರೋದು, ವಿಡಿಯೋ ಮಾಡಿರೋದ್ರಲ್ಲಿ ಏನೋ ಹೋಯ್ತು ಈ ಸರಿ. ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಬ್ಲಾಗಿಗೆ ಆದಷ್ಟು ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಅಷ್ಟು. ಬಂದರು ಗೈಸ್. ಆ್ಯಂಡ್ ಈ ಕಾರ್ ಇವಾಗ ಹೋಗುತ್ತೆ, ಅಪ್ಪಾಜಿ ತೊಗೊಂಡು ಹೋಗ್ತಾರೆ. ದೆನ್ ಈ ಕಾರ್ ಮೇ ಬಿ ಆ ಕಾರು ವಂಶಿ ತಗೋತಾನೆ. ಆ ಕಾರಲ್ಲಿ ನಾವು ಹೋಗ್ತೀವಿ. ಈ ಕಾರಲ್ಲಿ ಯಾರ್ಯಾರು ಬರ್ತಾರೆ ನೋಡಬೇಕು. ಮೇ ಬಿ ಟ್ಯಾಕ್ರಿನ ಋತು ತಗೋತಾನೆ ಅಂತ ಅನಿಸುತ್ತೆ. ಇನ್ನು 2 ಬೈಕ್ ಇದೆ. ಈ ಬೈಕ್ ಯಾರ್ಯಾರು ತಗೊಳ್ಳಿ, ಓಡೋಣ. ಇಲ್ಲೊಂದು ಸ್ಕೂಟಿ ಐತೆ, ಅದು ಅಬ್ಬಿ ತೊಗೊತಾನೆ ಸ್ಕೂಟಿನ. ಇದನ್ನು ಮಾಮ ತಗೊಳ್ತಾರೆ. ನಮ್ಮ ಸೋಬಮ್ಮರು ಆ ಕಾರ್ಗೆ ಹೋಯ್ತಾ ಇದ್ದಾರೆ. ಇನ್ನೇನು ಬಿಡಿ, ಹಿಂದೆ ಮುಂದೆ ಬರ್ತೀವಿ, ನಡೀರಿ. ಕಾಮ್ ಗೈಸ್, ಲೆಟ್ಸ್ ಗೋ ಇನ್ ದಟ್ ಕಾರ್. ಪಾಪ ನಮ್ಮ ಹುಡುಗರಿಗೆಲ್ಲ ಸಾಕಾಗಿ ಹೋಗೈತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಹೋಗಿ ನನ್ನ ಜಾಗ ಯಾರೋ ಮುಯಿ ಬೇರೆ ತಂದಿಲ್ಲಿ ಇಟ್ಟವ್ರಲ್ಲ ಗೈಸ್. ಮುಯಿ ಬೇಗ ಹೋಗ್ಬೇಕು. ಬಾಳೆಗೊನೆ ಕಾಲು ಇಟ್ಕೋಬೋದು ಅನ್ಸುತ್ತೆ ಬಿಡು. ಅಲ್ಲಿದ್ಯಾ ಹಿಂದೆ ಡಿಕ್ಕಿ ಫುಲ್ ಆಗಿರ್ಬೇಕು ಕಣವ. ಆ ಕಾರಿಗೆ ಇಟ್ಟು ಎಲ್ಲರೂ ಆ ಕಾರ್ಗೆ ನಿಂತವ್ರೆ. ಆ ಕಾರಲ್ಲಿ ಎಷ್ಟು ಜನ ಆಗುತ್ತೆ? ಇಲ್ಲಿ ಅಬ್ಬಿ ಎಲೆಕ್ಟ್ರಿಕ್ ಸ್ಕೂಟಿ. ಗೈಸ್, ನನಗೆ ನನ್ನ ಮಗಂದು ಒಂದು ಫಂಕ್ಷನ್ನ ಇಷ್ಟು ಚೆನ್ನಾಗಿ ಮಾಡ್ಬೇಕಂತ ತುಂಬ ಇಷ್ಟ ಇತ್ತು. ಆ್ಯಂಡ್ ಅಷ್ಟೇ ಚೆನ್ನಾಗಾಯಿತು. ಐ ಆಮ್ ಸೋ ಹ್ಯಾಪಿ. ಲಿಟ್ರಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಅಷ್ಟು ಖುಷಿಯಾಗಿ ಎಲ್ಲದು, ಯಾವುದು ಏನು ಶಾರ್ಟೇಜ್ ಆಗ್ದಂಗೆ ಎಲ್ಲದು ಎಕ್ಸ್ಟ್ರಾನೇ ಇತ್ತು. ನಮ್ಮ ಬಾಸ್ ಬಂದ್ರಲ್ಲಮ್ಮ. ಇನ್ನು ಎಲ್ಲ ಕರೆಕ್ಟಾಗಿ ಇನ್ನು ಎಲ್ಲ ಸ್ವಲ್ಪ ತೀರಾ ಜಾಸ್ತಿನೂ ಅಲ್ಲ. ಇಲ್ಲೇ ಇರಲಿ ಬಿಡು. ತೀರಾ ಜಾಸ್ತಿನೂ ಅಲ್ಲ, ಸ್ವಲ್ಪ ಇದೆ ಅಷ್ಟೇ. ಯಾವುದೂ ವೇಸ್ಟ್ ಆಗಿಲ್ಲ. ಇವಳೊಂದು ಸ್ಯಾರಿ ಅಷ್ಟೇ ಗೈಸ್. ಸಿ ಆನ್ ಆಗಿರೋದಕ್ಕೂ ತಣ್ಣಗಾಗ್ತೈತೆ. ಸ್ಯಾಟರ್ನ್ ವಿ ಆರ್ ರೆಡಿ ಟು ಗೋ ಟು ಹೋಮ್. ಆದಷ್ಟು ಬೇಗ ಹೋಗಿ ಮನೆ ತಲುಪೋಣ. ನಮ್ಮ ಪಾಪುಂಗೆ ದೃಷ್ಟಿ ತೆಗಿಯೋಣ. ಎಲ್ಲರೂ ರೆಸ್ಟ್ ಮಾಡೋಣ. ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಇಲ್ಲ ಎಲ್ರಿಗೂ. ಎಕ್ಸ್ಪೆಷಲಿ ನಮ್ಮ ಹುಡುಗರಿಗೆ ನಿದ್ದೆ ಇಲ್ಲ ಸರಿಯಾಗಿ. ಎಲ್ಲ ಮಲ್ಕೊಬಿಡ್ಲಿ. ವಿ ಆರ್ ಸೋ ಹ್ಯಾಪಿ ಗೈಸ್. ಎಲ್ಲದು ಚೆನ್ನಾಗಾಯಿತು. ಎಲ್ಲದು ಮೆಮೊರೇಬಲ್ ಆಗಿರುತ್ತೆ. ಎಲ್ಲ ಕ್ಯಾಪ್ಚರ್ ಆಗಿದೆ. ದಿಸ್ ಈಸ್ ವೈ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಅಗೈನ್. ನಾನು ಬ್ರೇಕ್ ತಗೊಂಡು ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಇದಕ್ಕೋಸ್ಕರನೇ. ಬಿಕಾಸ್ ಇದೊಂದು ಸೆರೆಮನಿ ಇದೆ ಅಲ್ಲ, ಇದೊಂದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಲಾಸ್ಟ್ ತನಕ ಅಂತ ಹೇಳಿ
ಪಟ್ ಅಂತ ವಾರ ಪೂರ್ತಿ ಡೈಲಿ ವ್ಲಾಗ್ಸ್ ಮಾಡಿದ್ದೀನಿ, ಅಷ್ಟು ಬ್ಯುಸಿ ಇದ್ರು. ಅದನ್ನ ಮತ್ತೆ ನನ್ನ ಲೈಫ್ ಪೂರ್ತಿ ನೋಡ್ಬೋದು. ಚಿನ್ವಿನೂ ದೊಡ್ಡವನಾದ್ಮೇಲೂ ನೋಡ್ಬೋದು ಆ ವ್ಲಾಗ್ಸ್ನ. ಎಲ್ಲದು ಒಂದೊಂದು ಮೆಮೊರೀಸ್ ಮೂಮೆಂಟ್ಸ್ ಅನ್ನೋದಕ್ಕೋಸ್ಕರ ನಾನು ದಿನ ಮಾಡ್ತೀನಿ. ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನಾದರೂ ಇದ್ದರೆ ಐ ವಿಲ್ ಡೂ. ಏನೂ ಇಲ್ದಲ್ಲ ಬರೋ ತಿಂದು ಉಂಡೆ ಮಲ್ಕೊಳ್ಳೋದನ್ನ ಏನು ಗೈಸ್ ಮಾಡೋದು ಬ್ಲಾಗ್. ಏನಾದರೂ ಇದ್ದರೆ ಏನೋ ಒಂಚೂರು ಎಲ್ಲರೂ ಹೋಗೋದು ಗಿಗೋದು ಆ ಥರದ್ದು ಇದ್ದರೆ ಏನೋ ಒಂದು ಮಾಡ್ಬೋದು. ನಿಮಗೂ ಬೋರ್ ಆಗುತ್ತೆ ಮಾಡೋಕ್ಕೆ. ಒಂಟ್ರು ಅಭಿಯವರು ನಮ್ಮಿಂದ ಬರ್ತಾರೆ ಇವಾಗ 1 by 1 ಎಲ್ಲರೂ ಬರ್ತಾರೆ. ಎಷ್ಟು ಮಾರ್ನಿಂಗ್ ಮಾಡಿಸ್ಕೊಂಡು ಐ ಗೆಸ್ 12 hours ಮೇಲಾಯ್ತಾ ನನ್ನ ಮೇಕಪ್ಪು. ಎಷ್ಟು ಚೆನ್ನಾಗಿದೆ ನೋಡು. ನಾನು ಅಷ್ಟು ಬಿಸಿಲಲ್ಲೂ ಸಾಕದು. ನಂಗೆ ಅಕ್ಕ ಮಾಡಿದ ಮೇಕಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ನನಗೆ ನೆಕ್ಸ್ಟ್ ಇನ್ನು ಯಾವ ಫಂಕ್ಷನ್ ಆದರೂ ಇರಲಿ ಅಕ್ಕ ಹತ್ರ ಮಾಡಿಸ್ಕೊತೀನಿ. ಸಿನಿಮೆ ಹೆಂಗೆ ಕೂತಾನೆ ತೋರಿಸ್ತೀನಿ ನೋಡಿ ಗೈಸ್. ಅವಾಗಿಂದ ತಟಕ್ ಬಿಟ್ಟಕ್ಕೆ ನಂಗೆ ಕುತ್ಕೊಂಡಿದ್ದ. ಇವಾಗ ಏನೋ ಇಲ್ಲೆಲ್ಲ ಮುಟ್ಟಿ ಹುಡುಕಿ ಅದೊಂದು ಬಾಟಲ್ ಕೂತವನು. ಕೂತಿರೋ ಪೋಸ್ ನೋಡ್ರಿ ಮುದ್ದು. ಇನ್ನೊಂದು ಸ್ಟೋರಿ ಹೇಳಿಲ್ಲ ಗೈಸ್. ಚಿನ್ವಿ ರಿಂಗ್ ಕಳ್ದಾಕೋಬಿಟ್ಟಿದ್ದ. ಅದು ಆಲ್ರೆಡಿ 1-2 times ಬಿದೋಗಿತ್ತು ಆಯ್ತಾ. ನಮ್ಮ ಮನೇಲಿ ಪ್ರದೀಪ್ ಅವ್ರ ಮನೇಲಿ ಕೊಡ್ಸಿದ್ದು. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೆ ಬಿಕಾಸ್ ಮಿಕ್ಕಿದ್ದವನಿಗೆ 2 ರಿಂಗು ಕರೆಕ್ಟ್ ಸೈಜಲ್ಲಿ ಇತ್ತು. ಸುಮ್ಮನೆ ಇದು ಸೇಮ್ ಸೈಜ್ ಆದರೆ ಒಂದೇ ಸತಿ ಚಿಕ್ಕ ಆಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಥ್ರೆಡ್ ಜಾಸ್ತಿ ಹಾಕಿದ್ದೆ. ಸ್ಪ್ರಿಂಗ್ ಆಗಿರಲಿಲ್ಲ, ಅಷ್ಟು ಸೈಜಿಗೆ ಸ್ಪ್ರಿಂಗ್ ಇರಲಿಲ್ಲ. ಸೊ ಥ್ರೆಡ್ ಜಾಸ್ತಿ ಹಾಕಿದ್ದೆ. ಅದೇನಾಯಿತು, ಇವ್ರು ವಂಶಿಯವರೆಲ್ಲ ಹೇಳಿದ್ರು 1-2 ಸತಿ ಬಿದೋಗಿತ್ತು ಅಕ್ಕ, ಅದು ಹುಷಾರು ಅಂತ ಹೇಳ್ಬಿಟ್ಟು. ನಾನು ಓಕೆ ಬಿದೋಗುತ್ತೆ, ರಾತ್ರಿನೂ ಬೀಳ್ಸ್ಕೊಂಡು ಅಂದರೆ ಅಲ್ಲಲ್ಲೇ ಬಿದೋಗ್ತಿತ್ತು. ಅವ್ನು ನಿಂತಿರೋ ಹತ್ರ ಆ ಥರ ನಮ್ಮ ಮುಂದೆನೆ. ಅವ್ನು ಜಾಸ್ತಿ ನಾವು ಮುಂದೆನೇ ಇಟ್ಕೊಂಡು ಆಟಾಡಿಸ್ತೀವಲ್ಲ, ಅಲ್ಲಲ್ಲೇ ಬಿದೋಗ್ತಿತ್ತು. ಅದಕ್ಕೆ ಇನ್ನು ಹೆಂಗೂ ಫೋಟೋ ತೆಗ್ಸಾದ ತಕ್ಷಣ ಎತ್ತಿಟ್ಬಿಡೋಣ ಅಂದ್ಕೊಂಡ್ರೆ ಇನ್ನು ನೇಮೇ ರಿವೀಲ್ ಆಗಿಲ್ಲ. ಆಲ್ರೆಡಿ ಬೀಳ್ಸ್ಕೊಬಿಟ್ಟವನೇ. ನೋಡಿ ಫುಲ್ ಶಾಕ್ ಆಗೋಯ್ತು. ಹೋಯ್ತು, ಅಯ್ಯೋ ಶಟ್, ರಿಂಗ್ಗಳು ಎಲ್ಲೂ ಮಿಸ್ ಆಯ್ತಲ್ಲ ಅಂತ. ಆಮೇಲೆ ನೋಡಿದ್ರೆ ಅಲ್ಲೇ ಡೆಕೋರೇಷನ್ ಹಿಂದೆ ವೈಟ್ ಒಂದು ಸ್ಕ್ರೀನ್ ಥರ ಬಿಟ್ಟಿದ್ರಲ್ಲ, ಅದ್ರ ಮೇಲ್ಗಡೆ ಬಿತ್ತಿತ್ತು. ಬಾ ಹೆಂಗೋ ಸಿಗ್ತಾರ ಅಂತ ಎತ್ಕೊಂಡು ಎತ್ತಿಟ್ಬಿಟ್ವಿ. ಮತ್ತೆ ಅದನ್ನ ಹಾಕಕ್ಕೆ ಹೋಗಿಲ್ಲ. ಇವಾಗ ಹಾಕಿರೋದೆಲ್ಲ ಅದು ಪರ್ಫೆಕ್ಟಾಗಿ ಅವ್ನು ಕರೆಕ್ಟ್ ಸೈಜಿಗೆ ಇದು ಮಾಡಿ ಹಾಕಿದ್ದೀವಿ. ಅದೆಲ್ಲ ಕರೆಕ್ಟಾಗಿದೆ. ಯೂಶ್ವಲಿ ಅವು ಅಷ್ಟು ದೊಡ್ಡ ಸೈಜ್ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಯಾರಾದರೂ ಏನಾದರೂ ಹೇಳಕ್ಕಿದ್ರೆ ಹೇಳಿ. ಇವು ಅನನ್ಯ ನೀನು ಕಾಣಿಸೇ ಇಲ್ಲ. ಅನನ್ಯ ಫುಲ್ ಎಕ್ಸಾಸ್ಟ್ ಆಗಿ ಹೋಗಿದ್ದಾಳೆ ಗೈಸ್, ಏನು ಮಾತಾಡೋಕ್ಕಿಲ್ಲ. ನನಗೆ ಫುಲ್ ಖುಷಿಯಲ್ಲಿ ಮಾತು ಜಾಸ್ತಿ ಬರ್ತಿದ್ದಾರೆ. ಹೋಗ್ಬೇಕಲ್ಲೆಲ್ಲ ಪ್ಯಾಕ್ ಮಾಡಿದ್ವಿ, ಇಲ್ಲೆಲ್ಲ ಅನ್ಪ್ಯಾಕ್ ಮಾಡೋದು. ಕತ್ಲೇನು ಎಲ್ಲ ಬೆಳಿಗ್ಗೆ ಎಲ್ಲ ರೆಡಿ ಆಗಿದ್ವಿ, ಈಗೆಲ್ಲ ಅನ್ರೆಡಿ. ಬಾಸ್ ನೋಡಿ ಗೈಸ್, ಲಾಸ್ಟ್ ಸತಿ ನೋಡ್ಕೊಬಿಡಿ ಗೈಸ್ ಹುಡುಗಿನ ಅಷ್ಟೆ. ಇಷ್ಟೇ. ನಂಗೆ ಎಲ್ಲ ತೆಗಿಯಕ್ಕೆ ಇಲ್ಲಿಗೆ ಬಾ, ತೆಗಿಯೋಕ್ಕೆ ಮನ್ಸು ಬರ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಮುದ್ದಾಗಿ ಅಂತ. ಉದ್ದ ತರಿಸು ಫುಲ್ಲು. ಅದಕ್ಕೆ ಎಲ್ಲ ಅನ್ರೆಡಿ ಮಾಡೋಕ್ಕೆ ಇಷ್ಟ ಆಯ್ತು. ಜಸ್ಟ್ ಫ್ರೆಶ್ ಅಪ್ ಆಗಿ ಎಲ್ರೂ ಫಂಕ್ಷನ್ ಇದ್ದಾಗ ಎಣ್ಣೆ ಹಾವು ಹೇಗಿರುತ್ತೆ ಮೇಕಿರೋದೆ ಊಟ. ಇವಾಗ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ಮುದ್ದು ಇಲ್ಲೋಡು, ನೀನು ಹೆಂಗೆ ಕಾಣಿಸ್ತಿದ್ಯಾ ಅಂತ. ಇಲ್ಲೋಡು ಮುದ್ದು, ಬಾಯ್. ಕತ್ಲೆ ಕತ್ಲೆ ಎಲ್ಲ ಗೈಸ್ ಇಲ್ಲಿ ಅದೆಂಥದ್ದು ಮಟನ್ ಬ್ರೈನ್ ಬರುತ್ತಲ್ಲ, ಅದನ್ನೇನೋ ಮಾಡ್ಕೊಂಡು ಕೂತವೆ. ಇವೆಲ್ಲ ಬ್ರೈನ್ ಹಿಡ್ಕೊಂಡು ಏನೋ ಮಾಡ್ತೀವಿ ಅಂತ. ನನ್ನ ಅದೇನು ಮಾಡ್ಕೊಡ್ತಾರೆ ಅಂತ ತಿನ್ನೋಕೆ ರೆಡಿ ಆಗೋಳೆ. ಇಲ್ಲಿ ಸಾಂಬಾರು, ಗ್ರೇವಿ ಫ್ರೈ, ಮಟನ್, ಚಿಕನ್ ಎಲ್ಲ ಅದು ತೊಗೊಬಂದಿದ್ದೇನೆ ಊಟಕ್ಕೆ ಅಂತ ಬಿಸಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ. ಒಳಗಡೆ ಅಪ್ಪಾಜಿ ಎಲ್ಲ ಇಲ್ಲಿದ್ದಾರೆ. ಅನನ್ಯ ತೋಪಮ್ಮ, ಇವನ್ ನೋಡಿ ಗೈಸ್, ಇವನೇನು ಮಾಡ್ತಾವನೆ ಅಂತ ಹಂಗೆ ಒಂಚೂರು
ಇವನಿಗೆ ಊಟ ಹೊಳಿಕ್ ಹೋಗಲ್ಲ, ಬರೀ ಕುರುಕ್ ತಿಂಡಿಗಳು. ತಗ ಅಲ್ಲಿ ಮರ್ತೆ ಹೋದೆ, ಅಲ್ಲೇ ಒಂದೆರಡಾದ್ರೂ ತಿನ್ನಿಸ್ತಿದ್ದೆ. ಅಲ್ಲಿ ಇವೆಲ್ಲ ತಿಂತಾನೆ ಫ್ಲ್ಯಾಶ್ ಮರ್ತೆ ಹೋಗಿತ್ತು ನನಗೆ. ಏನು ಮಮ್ಮ ಅನ್ನು, ಏನು ಮಮ್ಮ ಜನ ಸೇರ್ಕೊಂಡು ಮಾಡ್ತವ್ರೆ. ಲಾಸ್ಟಿಗೆ ಅದೇನು ದಬ್ಬ ಹಾಕ್ತಾರೆ ನೋಡ್ತೀನಿ, ಉಟ್ಬಿಟ್ಟದೇನು ಬರುತ್ತೆ. ಕೊಟ್ಟಿದ್ದೀನಿ ರಜಮ್ಮ, ಎಸ್ಕೊಂಡ್ ಕೂತಾವ್ ನೋಡಿ.